ಜೈನ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಗೆ ಮಹಾಮಸ್ತಕಾಭಿಷೇಕದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಂಧ್ಯಗಿರಿಯ 618 ಮೆಟ್ಟಿಲುಗಳನ್ನು ಏರಿಳಿದು ಅಹಿಂಸಾ ತತ್ವ ಮೆರೆದರು. ವಿಂಧ್ಯಗಿರಿಯ ಬಳಿ ತಲುಪಿದ್ದ ಸಿದ್ದರಾಮಯ್ಯ ಅಲ್ಲಿಂದ ಡೋಲಿ ಮೂಲಕ ವಿಂಧ್ಯಗಿರಿಯನ್ನೇರಬೇಕಿತ್ತು. ಆದರೆ ಡೋಲಿ ಹತ್ತಲು ನಿರಾಕರಿಸಿದ ಸಿದ್ದರಾಮಯ್ಯ ಅವರು ಮೆಟ್ಟಿಲುಗಳನ್ನು ಸ್ವಯಂ ಹತ್ತಿಯೇ ಮಹಾಮಸ್ತಕಾಭಿಷೇಕ ಮಾಡುವುದಾಗಿ ಹೇಳಿದರು. ಅದರಂತೆ ಬಿರು ಬಿಸಿಲನ್ನ ಲೆಕ್ಕಿಸದೆ ವಿಂಧ್ಯಗಿರಿ ಏರಲು ಆರಂಭಿಸಿದರು. ನೋಡುತ್ತಿದ್ದಂತೆಯೇ ಮುಖ್ಯಮಂತ್ರಿ 618 ಮೆಟ್ಟಿಲುಗಳನ್ನು ಅನಾಯಾಸವಾಗಿ ಏರಲಾರಂಭಿಸಿದರು. ಜೊತೆಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎ ಮಂಜು, ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವೆ ಉಮಾಶ್ರೀ ಮೊದಲಾದವರು ಸಿಎಂಗೆ ಸಾಥ್ ನೀಡಿದರು. ಬಾಹುಬಲಿ ಮೂರ್ತಿಯ ಹಿಂಬದಿಯಲ್ಲಿ ನಿರ್ಮಿಸಲಾಗಿರುವ ಅಟ್ಟಣಿಗೆ ಬಳಿ ತಲುಪಿದ ಮುಖ್ಯಮಂತ್ರಿಯವರು ಲಿಫ್ಟ್ ಮೂಲಕ ಮೇಲೇರಿ ಬಾಹುಬಲಿ ಮೂರ್ತಿಗೆ ಜಲಾಭಿಷೇಕ ನೆರವೇರಿಸಿದರು. ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಜಿಲ್ಲಾ ಮಂತ್ರಿ ಎ ಮಂಜು, ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವೆ ಉಮಾಶ್ರೀ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿ ಜೊತೆ ಕೈಜೋಡಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.